ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ತುಂಬಾ ಇಂಪಾರ್ಟೆಂಟ್ ಇರೋ ಒಂದು ಸೋಷಿಯಲ್ ಸೈನ್ಸ್ಗೆ ಕ್ವಶನ್ಸ ಕೊಡ್ತಾ ಇದ್ದೀನಿ. ಕ್ವಶನ್ಸ್ ವಿತ್ ಆನ್ಸರ್ಸ್. ಅದು ಆನ್ಸರ್ಸ್ ಯಾವ ಥರ ಅಂದರೆ ಒಂದು ಸುಲಭವಾಗಿರೋ ಆನ್ಸರ್ಸ್ ಕೊಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಬೋತ್ಗೂ ಇದೆ. ಸೊ ನಾನು ತುಂಬ ಜನ ಇಂಗ್ಲೀಷ್ ಮೀಡಿಯಮ್ ಕೇಳ್ತಾ ಇದ್ದೀರಾ. ಸೊ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಫುಲ್ ಸಂಪೂರ್ಣವಾಗಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ತುಂಬ ಸುಲಭವಾಗಿ ಪಾಸ್ ಆಗುವಂತಹ ಒಂದು ಕ್ವಶನ್ಸ್ನ ಇದ್ರಲ್ಲಿ ಕೊಡ್ತಾಯಿದ್ದೀನಿ. ಪ್ಲಸ್ ಸುಲಭವಾಗಿ ಬರೋದು ಚಿಕ್ಕ ಪಾಯಿಂಟ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಆನ್ಸರ್ ನೋಡ್ತಾ ಹೋದರೆ. ಸೊ ಸಬ್ಸ್ಕ್ರೈಬ್ ಆಗಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಇವಾಗ ಇಂಗ್ಲೀಷು ನಾಳೆ ಬಿಡ್ತೀನಿ ಅದನ್ನು. ಸೊ ನಾಳೆ ಸೋಷಲ್ ಇದೆ. ಸೊ ಅದಕ್ಕಾಗಿ ನೀವು ಚೆನ್ನಾಗಿ ಇದನ್ನು ಅಭ್ಯಾಸ ಮಾಡಿ, ಎಕ್ಸ್ಟ್ರಾ ಏನು ಓದ್ಕೋಬೇಡಿ. ಇವಾಗ ಟೈಮ್ ಇಲ್ಲ. ಸೊ ಅದಕ್ಕಾಗಿ ನಿಮಗೆ ಈಸಿಯಾಗಿರೋ ಆನ್ಸರ್ಸ್ನ ನಿಮಗೆ ರೆಫರ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಈ ಪಿ ಡಿ ಎಫಲ್ಲಿ ಪೂರ್ತಿ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಬರ್ಕೊಂಗಿದ್ರೆ ಬರ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸಿ. ರಾಬರ್ಟ್ ಕ್ಲೈವ್ 1765ರಲ್ಲಿ ಬಂಗಾಳ, ಬಿಹಾರ, ಒರಿಸ್ಸಾಗಳಲ್ಲಿ ಇದನ್ನು ಜಾರಿಗೆ ತರ್ತಾರೆ. ಕಂದಾಯ ವಸೂಲಿ ಬ್ರಿಟಿಷರು ಒಂದು ಕಂದಾಯ ವಸೂಲಿ ಮಾಡೋ ಸಲುವಾಗಿ ಈ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ದೈನಂದಿನ ಆಡಳಿತ ನವಾಬನಿಗೆ ಸೇರಿತ್ತು ಇದರಲ್ಲಿ. ಸೊ ನೋಡಿ, ಈ ಥರ ಈಸಿಯಾಗಿದೆ, ಅರ್ಥ ಮಾಡ್ಕೊಳ್ಳಿ. ಬನ್ನಿ ನಾವು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ರೀತಿ ಮೆಂಬರ್ಶಿಪ್ ತೊಗೊಳ್ಳಿ ಎಲ್ಲ ಸ್ಟೂಡೆಂಟ್ಸು. ಸೊ ಅವ್ರಿಗೆ ನಾನು ಎಲ್ಲ ಒಂದು ಸ್ಟಡಿ ಮೆಟೀರಿಯಲ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಅದಕ್ಕಾಗಿ ಮೆಂಬರ್ಶಿಪ್ ತೊಗೊಳ್ಳಿ. ಬನ್ನಿ ನೋಡಿ, ಎಷ್ಟು ಸುಲಭವಾಗಿ ಆನ್ಸರ್ಗಳು ಯಾವ್ದು ಬೇಕೋ ನೀವು ಅದನ್ನು ಜಸ್ಟ್ ನೀವು ಬರ್ಕೊಳ್ಳಿ. ಬೇಕಂದ್ರೂ ಇಟ್ಸ್ ಓಕೆ. ಯಾರು ತುಂಬ ಸ್ಟೂಡೆಂಟ್ಸು ಏನು ಸ್ಕೋರ್ ಮಾಡಬೇಕಂತ ಇದ್ರೆ ಸೊ ದಯವಿಟ್ಟು ಅವರು ಮೇಲ್ಗಡೆದು ಒಂದು ಕ್ವಶನ್ಸ್ನ ನೋಡ್ಕೊಳ್ಳಿ. ಉದಾಹರಣೆಗೆ ನೋಡಿ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಬೆಳವಣಿಗೆಗಳು ನೋಡಿ, ಕೆಳಗಡೆ ನಾನು ಸುಲಭವಾಗಿ ಕೊಟ್ಟಿದ್ದೀನಿ ಒಂದು ಬುಲೆಟ್ ಪಾಯಿಂಟ್ಸಲ್ಲಿ. ಸೊ ತುಂಬ ಸ್ಕೋರ್ ಮಾಡಬೇಕನ್ನೋ ಸ್ಟೂಡೆಂಟ್ಸು ಸ್ವಲ್ಪ ಎಕ್ಸ್ಟ್ರಾ ಬೇಕಾದ್ರೆ ಟೆಕ್ಸ್ಟ್ ಬುಕ್ಕಿಂದ ರೆಫರ್ ಮಾಡ್ಕೊಳ್ಳಿ. ಬಟ್ ಮೇಲ್ಗಡೆ ರೆಡ್ಡಿಂಗಲ್ಲಿ ಇದೆಯಲ್ಲ ಕ್ವಶನ್ಸು, ಸೊ ಅದನ್ನು ಮಾತ್ರ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ವಿತ್ ಪಿಕ್ಚರು ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂದ್ಕೊಂಡು. ನೋಡಿ ಎಷ್ಟು ಸುಲಭವಾಗಿ 3 ವರ್ಡು 4 ವರ್ಡು, ಒಂದೊಂದು ವಾಕ್ಯ 3 ವರ್ಡು 4 ವರ್ಡು 5 ವರ್ಡು ಇದರಲ್ಲೇ ಫಿನಿಷ್ ಮಾಡಿದ್ದೀನಿ. ಇಲ್ಲಿವರೆಗೂ ಆದರೂ ತುಂಬ ಜನ ಸ್ಟೂಡೆಂಟ್ಸು ಒಂದು ಮೆಂಬರ್ಶಿಪ್ ತೊಗೊಳ್ಳೋದು ಹೇಗೆ ಅದೆಲ್ಲ ಇನ್ನೂ ಮೆಸೇಜ್ ಮಾಡ್ತಾಯಿದ್ದೀರಾ. ಸೊ ದಯವಿಟ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಆ ವಿಡಿಯೋನ ನೋಡಿ, ಒಂದು ಹಿಂದಿ ಅಂತ ಮಾಡಿದ್ದೀನಿ, SLC ಹಿಂದಿ ವಿಡಿಯೋ ಮಾಡಿದ್ದೀನಿ. ಸೊ ಹಿಂದಿ ವಿಡಿಯೋದಲ್ಲೇ ಮೊದಲಿಗೆ 1ರಿಂದ 2 ನಿಮಿಷ 0ಯಿಂದ 2 ಮಿನಿಟ್ಸ್ ಅಂದರೆ 2 ಮಿನಿಟ್ಸ್ ಫಸ್ಟಲ್ಲೇ ನಿಮಗೆ ಯಾವ ಥರ ಮೆಂಬರ್ಶಿಪ್ ತೊಗೊಳ್ಳೋದಂತ ನಾನು ಲೈವ್ ಆಗಿ ತೋರಿಸಿದ್ದೀನಿ. ಆದರೂ ತುಂಬ ಜನ ಗೊತ್ತಾಗ್ತಿಲ್ಲ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ದೀರಾ. ಸೊ ಇನ್ನೊಂದು ಸತಿ ನೀವು ಆ ವಿಡಿಯೋನ ಕರೆಕ್ಟಾಗಿ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ದಯವಿಟ್ಟು ತೊಗೊಳ್ಳಿ. ನಿಮ್ಮ ಒಂದು ಫಸ್ಟ್ PUC ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಒಂದು ಈ ಒಂದು ಎಕ್ಸಾಮ್ 2 ಆದಮೇಲೆ ನಿಮ್ಮ ಒಂದು ಫಸ್ಟ್ PUC ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾವುದೇ ಕಾರಣಕ್ಕೂ ಒಂದು ಟೆನ್ಷನ್ ತೊಗೊಬೇಡಿ. PUC ಕ್ಲಾಸಸ್ ಎಲ್ಲ ನಾನು ಕವರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಯಾವುದೇ ಕಾರಣಕ್ಕೂ ಏನೇ ವಿಡಿಯೋ ಬಿಟ್ಟರು ನಿಮಗೆ ಒಂದು ರೀಚ್ ಆಗುತ್ತೆ. ಮತ್ತು ಏನು ಡೌಟ್ಸ್ ಬಂದರೂ ನೀವು ನಮಗೆ ಒಂದು ಇನ್ಸ್ಟಾಗ್ರಾಮಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು, ಆರ್ ಇಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಸಾಕು. ನಾನು ಇಮಿಡಿಯೇಟ್ಲಿ ನಿಮಗೊಂದು ರೆಸ್ಪಾನ್ಸ್ ಮಾಡ್ತೀನಿ. ಸೊ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಇದೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು. ವಿಡಿಯೋ ನೋಡಿ, ನಿಮಗೆ ಒಂದು ವೇಳೆ ಆನ್ಸರ್ ಇಷ್ಟ ಆಗಲಿಲ್ಲ, ಬೇರೆ ಬರೀತೀನಿ ಅಂದರೂ ಯು ಕ್ಯಾನ್ ರೈಟ್ ಯುವರ್ ಓನ್ ಆನ್ಸರ್ಸ್. ನಿಮ್ಮೊಂದು ಟೀಚರ್ಸು ಏನು ಕೊಟ್ಟಿರ್ತಾರೆ ಸ್ಕೂಲಲ್ಲಿ, ಸೊ ಔಟ್ರೂ ನೀವು ಬರಿಬೋದು. ಇದು ಚಿಕ್ಕದು ಓನ್ಲಿ ಯಾರು ಈ ಒಂದು 50ರಿಂದ 60 ಮಾರ್ಕ್ಸ್ ಬೇಕು, 50-60 ಮಾರ್ಕ್ಸ್ ಬೇಕು ಇಂಥ ಒಂದು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಮಿನಿಮಮ್ 50 ಅಂತೂ ಗ್ಯಾರಂಟಿ, ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. 50 ಮೇಲಂತೂ ಪಕ್ಕ. ಸೊ ಇದು ನಿಮಗೆ 1 ಮಾರ್ಕ್ಸ್ಗೂ ಬರ್ಬೋದು, ಇದರಲ್ಲಿ 2 ಮಾರ್ಕ್ಸ್ಗೂ ಬರ್ಬೋದು, 4 ಮಾರ್ಕ್ಸ್ಗೂ ಬರುತ್ತೆ. 4 ಮಾರ್ಕ್ಸ್ ಈ ಕ್ವೆಶನ್ಸು, ಬಟ್ ನಿಮಗೆ ಯಾವುದ್ರಲ್ಲಿ ಬೇಕಾದ್ರೂ ಬರುತ್ತೆ.
ನೋಡಿ, ಈ ಬಾಲ್ಯ ವಿವಾಹ ಅಂದರೆ ಒಂದು ಕಾರಣಗಳು ಕೇಳ್ಬೋದು ಆರ್ ಒಂದು ದುಷ್ಪರಿಣಾಮಗಳು ಕೇಳ್ಬೋದು. ನೀವು ಜಸ್ಟ್ ಎಕ್ಸ್ಪ್ಲನೇಷನ್ ಇನ್ನೂ ಬೇಕು, ತುಂಬ ಜನ ಸ್ಟೂಡೆಂಟ್ಸ್ ಸ್ಕೋರಿಂಗ್ ಮಾಡಬೇಕು ಅನ್ನೋರು ದಯವಿಟ್ಟು ನೀವು ಅದನ್ನು ನೀವು ರೆಫರ್ ಮಾಡೋದೇನೆಂದರೆ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ. ಇಲ್ಲಿ ಕ್ವೆಶನ್ಸ್ನ ನೋಡ್ಕೊಳ್ಳಿ, ಅಲ್ಲಿ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ. ಕೆಲವೊಂದು ಫುಲ್ ಕೊಟ್ಟಿದ್ದೀನಿ ನಾನು, ಇಟ್ಸ್ ಓಕೆ, ಅದು ನಡೆಯುತ್ತೆ. ಕೆಲವು ಸ್ಟೂಡೆಂಟ್ಸು ತುಂಬ ಒಂದು ಸ್ಟಡಿಯಲ್ಲಿ ಹಿಂದುಳಿದಿರ್ತಾರೆ. ಸೊ ಅವ್ರಿಗಾಗಿ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಈ ಎಕ್ಸಾಮ್ 2 ಬರೀತಿರೋರೆಲ್ಲ ಒಂದು ಬ್ಯಾಕಪ್ ಉಳಿದಿರೋದು ಆರ್ ಒಂದು ಡೈರೆಕ್ಟ್ ಕಟ್ಟಿ ಇನ್ನೂ ಹಿಂದುಳಿದವರು ಸ್ಲೋ ಲರ್ನರ್ಸ್ ಅಂತೀವಲ್ಲ ಅಂಥವ್ರು. ಸೊ ಅವರೇ ಜಾಸ್ತಿ ಬರೀತಾ ಇರೋದು. ಸೊ ಅದಕ್ಕೆ ನಾನು ಒಂದು ಎಲ್ಪ್ ಆಗಲಿ ಅವ್ರಿಗಂತ ನಾನು ಇದು ತಂದಿರೋದು. ನೀವು ಸ್ಕೋರಿಂಗ್ ಮಾಡೋರು ಈ ಕ್ವೆಶನ್ಸ್ನ ನೋಡ್ಕೊಳ್ಳಿ, ಆನ್ಸರ್ಸ್ ನಿಮ್ಮ ಓನಲ್ಲಿ ಬರೀರಿ. ನೋಡಿ, ಹಂಗೆ ಒಂದು ಇಂಪಾರ್ಟೆಂಟ್ ಮ್ಯಾಪ್ಸ್ನ ನಾನು ರೆಡಿ ಮಾಡಿದ್ದೀನಿ. ಸೊ ಅದನ್ನು ಕೊಡ್ತೀನಿ, ಮ್ಯಾಪ್ ವರ್ಕ್ ಯಾವ್ದು ಓದಬೇಕಂತ ನಿಮಗೆ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಪೂರ್ತಿ ಒಂದು ಕ್ವೆಶನ್ ಆನ್ಸರ್ಸ್ ಕೊಟ್ಟಿದ್ದೀನಿ, ಪೂರ್ತಿ ನೋಡ್ಕೊಳ್ಳಿ. ಏನಾದ್ರು ಗೊತ್ತಾಗಲಿಲ್ಲ, ಏನಾದ್ರು ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಷ್ಟು ಈ ಒಂದು ಕನ್ನಡ ಮೀಡಿಯಮ್ಗೆ ಟೋಟಲ್ 110 ಇದೆ. ಇದರಲ್ಲಿ 1, 2 ಆ್ಯಂಡ್ 4 ಮಾರ್ಕ್ಸು ಇಷ್ಟು ಒಂದು ರಿಪೀಟ್ ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ ತೋರಿಸ್ತೀನಿ, ಹಂಗೆ ನೋಡಿ ಇದು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೆ. ಸೊ ಇವ್ರಿಗೂ ಕೂಡ ಅದೇ ರೀತಿ ನಾನು ತುಂಬ ಸುಲಭವಾಗಿರೋ ಒಂದು ಪಾಯಿಂಟ್ಸ್ ತೊಗೊಂಬಂದಿದ್ದೀನಿ. ನೋಡಿ, ವಾಟ್ ಆರ್ ದ ಫಂಕ್ಷನ್ಸ್ ಆರ್ ಸರ್ವಿಸಸ್ ಆರ್ ಅಡ್ವಾಂಟೇಜಸ್ ಆಫ್ ಎ ಬ್ಯಾಂಕ್, ಸೇಫ್ ಕಸ್ಟಡಿ ಆಫ್ ಮನಿ ಆ್ಯಂಡ್ ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸ್, ಕಲೆಕ್ಷನ್ ಆಫ್ ಮನಿ ಆ್ಯಂಡ್ ಅಕೌಂಟ್ ಹೋಲ್ಡರ್ಸ್ ಗೆಟ್ ಅಡ್ವಾನ್ಸಸ್ ಆ್ಯಂಡ್ ಲೋನ್ಸ್. ಸೊ ತುಂಬ ಈ ಒಂದು ಬೆನಿಫಿಟ್ಸ್ ಇದೆ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅನುಕೂಲಕ್ಕೆ ತಕ್ಕಂತೆ ಬರೀರಿ. ನೋಡಿ, ತುಂಬ ಸುಲಭವಾಗಿದ್ದೀನಿ. ಸೊ ಯಾವ ಒಂದು ಸ್ಲೋ ಲರ್ನರ್ಸ್ ಇರ್ತಾರೋ ಸೊ ಅವ್ರಿಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಯಾರು ಒಂದು ಸ್ಕೋರ್ ಮಾಡಬೇಕು ತುಂಬ ಮಾರ್ಕ್ಸ್ನ ಅಂತ ಅನ್ನೋರು ದಯವಿಟ್ಟು ನೀವು ಒಂದು ಈ ಕ್ವೆಶನ್ಸ್ನ ಇಲ್ಲಿ ನೋಡಿಕೊಂಡು ನೆಕ್ಸ್ಟ್ ನೀವು ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಆನ್ಸರ್ಸ್ನ ರೆಫರ್ ಮಾಡಿ. ಒಂದೊಂದು ಇದರಲ್ಲೂ ಓದ್ಕೋಬೋದು, ದೊಡ್ಡದಾಗಿ ಕೊಟ್ಟಿದ್ದೀನಿ ನಾನು. ಕೊಡಲಾರಂಥದ್ದು ನೀವು ಅಲ್ಲಿ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಮ್ಯಾಪ್ ಬಗ್ಗೆ ಬರುತ್ತೆ. ಸೊ ಕನೆಕ್ಟ್ ಆಗಿರಿ, ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿ ಇರಿ. ಆ ವಿಡಿಯೋನೇ ಇವತ್ತೇ ಬಿಡ್ತೀನಿ. ಸೊ ಅದೇ ರೀತಿ ಈ ಒಂದು ಮ್ಯಾಥ್ಸು ಆ್ಯಂಡ್ ಆಲ್ಸೋ ಈ ಒಂದು ಸೈನ್ಸು ಏನು ಮಾಡಿದ್ದೆ ನನ್ನ ವೀಡಿಯೋ, ಸೊ ಎಲ್ಲ ನಾನೊಂದು ಕೊಟ್ಟಿರುವಂತಹ ಒಂದು ವೀಡಿಯೋಗಳಿಂದಲೇ ಬಂದಿತ್ತಂತ ತುಂಬ ಜನ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾಯಿದ್ರಿ. ಸೊ ನನಗೂ ತುಂಬ ಖುಷಿಯಾಯಿತು. ಮ್ಯಾಥ್ಸ್ ಅಂತೂ ಆಲ್ಮೋಸ್ಟು ನಾನು ಕೊಟ್ಟಿರೋಂಥ PDF ಅವೆಲ್ಲ ರೆಫರ್ ಮಾಡಿ ಓದಿದವ್ರಿಗೆ 50 ಮೇಲಂತೂ ಬಂದಿದೆ. ಸೊ ಅದು ತುಂಬ ಜನ ಸ್ಟೂಡೆಂಟ್ಸು ಹೇಳಿದ್ದೀರಾ, ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿದ್ದೀರಾ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ಲರಿಗೂ. ಅದೇ ರೀತಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನಲ್. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಲೆಸನ್ ವೈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಓನ್ಲಿ ವೆರಿ ಸ್ಲೋ ಲರ್ನರ್ಸ್. ತುಂಬ ಒಂದು ಸ್ಲೋ ಲರ್ನರ್ಸ್ ಇರ್ತಾರಲ್ಲ, ಸೊ ಅವ್ರಿಗಾಗಿದು. ನೋಡಿ, ಆನ್ಸರ್ಗಳು ಎಷ್ಟು ಸುಲಭವಾಗಿ ಕೊಟ್ಟಿದ್ದೀನಿ ನೋಡಿ. ಅದೇ ರೀತಿ ಬೇಗ ಎಲ್ಲ ಸ್ಟೂಡೆಂಟ್ಸು ಒಂದು ನಮ್ಮ ಚಾನಲ್ನ ಮೆಂಬರ್ಶಿಪ್ ತೊಗೊಳ್ಳಿ. 1 ಮಂತ್ದು 59 ಇರುತ್ತೆ. ಸೊ ಮೆಂಬರ್ಶಿಪ್ ತೊಗೊಂಡ್ರೆ ನೀವು ಇನ್ನೂ ನಮಗೆ ಕನೆಕ್ಟ್ ಆಗ್ಬೋದು. ಸೊ ಏನು ಡೌಟ್ಸ್ ಬಂದರೆ ನೀವು ಡೈರೆಕ್ಟ್ ನಮಗೆ ಒಂದು ಮೆಸೇಜ್ ಮಾಡೋದು, ಎಲ್ಲ ಒಂದು ಬೆನಿಫಿಟ್ಸ್ ಇದೆ. ಸೊ ನೋಡಿ, ಮೆಂಬರ್ಶಿಪ್ಪು ತೊಗೊಳ್ಳಿ. ತುಂಬ ಜನ ಸ್ಟೂಡೆಂಟ್ಸ್ ತೊಗೊಂಡಿದ್ರೆ ಆಲ್ರೆಡಿ. ಸೊ ಅವರು ಎಲ್ಲರಿಗೂ ಒಂದು ಥ್ಯಾಂಕ್ ಯು ಹೇಳ್ತೀನಿ. ಒಂದು ವೇಳೆ ವೀಡಿಯೋ ಏನಾದರೂ ಸ್ಪೀಡ್ ಆಗ್ತಿದ್ರೆ ದಯವಿಟ್ಟು ನೀವು ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ವೀಡಿಯೋ ಪಾಸ್ ಮಾಡಿ ನೋಡಿ. ಬರ್ಕೊಂಗಿದ್ರೆ ನೀವು ಬರ್ಕೊಳ್ಳಿ ಒಂದು ಕಡೆ, ಇಟ್ಸ್ ಓಕೆ.
ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ನಾನು ಒಂದು ತೆಗೆದಿರೋ ಇವು. ಸೊ ಅದರಿಂದ ಇಲ್ಲಿರೋದಷ್ಟೇ, ಸ್ವಲ್ಪ ಸುಲಭವಾಗಿ ಕೊಟ್ಟಿದೆ ಇಲ್ಲಿ, ಅಲ್ಲಿ ನಿಮಗೆ ಒಂದು ಜಾಸ್ತಿ ಇದೆ ಅಷ್ಟೇ. ಸೊ ನಾ ಹೇಳ್ತಿರೋದು ಸ್ಕೋರಿಂಗ್ ಮಾಡೋರಿಗೆ ಡೆಫಿನೆಟ್ಲಿ ನೀವು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ. ಕ್ವಶನ್ಸ್ ಅಂತೂ ಇವೆ, ಅದು ಮಾತ್ರ ಒಂದು ಇಷ್ಟು ನೋಡಿ. ಟೋಟಲ್ 57 ಕ್ವೆಶನ್ಸ್ ಇದೆ ಇದು. ಸೊ ಮ್ಯಾಪ್ ವರ್ಕರ್ಸು ನಾನು ಆಮೇಲೆ ತೋರಿಸ್ತೀನಿ ನೋಡಿ. ಇದರಲ್ಲಿ ಏನು ಡೌಟ್ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಟೋಟಲ್ ಇಂಗ್ಲೀಷ್ ಮೀಡಿಯಮು ಆ್ಯಂಡ್ ಕನ್ನಡ ಮೀಡಿಯಮ್ ಬೋತ್ ನಾನೊಂದು ಇಲ್ಲಿ ಕವರ್ ಮಾಡಿದ್ದೀನಿ. ಸೊ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಏನಿದ್ದೀರಾ ಸ್ವಲ್ಪ ಇದನ್ನು ಒಂದು ಸತಿ ಅಬ್ಸರ್ವ್ ಮಾಡಿ. ಎಲ್ಲಾದರೂ ನೀವು ಕ್ಯಾನ್ ಟ್ರಾನ್ಸ್ಲೇಟ್ ಈಸಿಲಿ. ಸೊ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಈ ಒಂದು ಕ್ವೆಶನ್ಸ ಟ್ರಾನ್ಸ್ಲೇಟ್ ಮಾಡ್ಕೋಬೋದು ನಿಮ್ಮ ಒಂದು ಕನ್ನಡಕ್ಕೆ. ಆ್ಯಂಡ್ ಆಲ್ಸೋ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ನೀವು ಒಂದು ಕನ್ನಡ ಕ್ವೆಶನ್ಸ್ ಏನು ಕೊಟ್ಟಿದ್ದೆ ನಾನು ಅವ್ರನ್ನ ನೀವನ್ನ ಒಂದು ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಜಸ್ಟ್ ಗೂಗಲ್ ಟ್ರಾನ್ಸ್ಲೇಟಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇನ್ನೂ ಅನುಕೂಲ, ಅವಾಗ ಇನ್ನೂ ಒಂದು ಅನುಕೂಲ ಆಗುತ್ತೆ ನಿಮಗೆ ಎಕ್ಸಾಮ್ಗೆ. ಸೊ ಅದಕ್ಕಾಗಿ ದಯವಿಟ್ಟು ಯಾರು ಇಬ್ಬರು ಈ ಒಂದು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತೇನು ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದೇ ರೀತಿ ನೆಕ್ಸ್ಟ್ ವೀಡಿಯೋ ಹೇಳ್ದಂಗೆ ಒಂದು ಮ್ಯಾಪ್ ವರ್ಕ್ ಬರುತ್ತೆ. ಸೊ ಇಷ್ಟೇ ಮ್ಯಾಪ್ ಕೊಡ್ತೀನಿ. ಸೊ ಅಷ್ಟನ್ನು ಚೆನ್ನಾಗಿ ಸ್ಟಡಿ ಮಾಡಿ, ಅದ್ರ ಮೇಲೆ ಎಕ್ಸ್ಟ್ರಾ ಓದ್ಕೊಳ್ಳೋಕ್ಕೆ ಹೋಗಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.